ರುದ್ರಾಕ್ಷಿ ಮಾರುವಂತ ಮೊನಾಲಿಸಾ ಇನ್ನು ಮುಂದೆ ಬಿ ಟೌನ್ ಹೀರೋಯಿನ್. ಸಂತೋಷ ಬರಲಿ, ಈಗ ಬರೋರು ಬೇಡ ಅನ್ನಕ್ಕಾಗ್ತದ, ಸಂತೋಷ ಬರಲಿ. ಅವರ ಚಿತ್ರ ಡೈರಿ ಆಫ್ ಮಣಿಪುರ್. ಲಾಜಿಗೆಟ್ ಅವ್ರ ತಂದು ನೋಡಿ, ಸಾಮಾನ್ಯ ರುದ್ರಾಕ್ಷಿ ಮಾರ್ತಿದ್ದಂತ ಮೊನಾಲಿಸಾ ನಾಯಕಿ ಆಗುವಂಥದ್ದು ಬಹುತೇಕ ಖಚಿತ. ನನಗೆ ಗೊತ್ತು, ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ, ನನ್ನನ್ನೂ ಬಿಡಲ್ಲ. ಈಗ ದೊಡ್ಡ ಸೈನ್ಯನೇ ರೆಡಿ ಆಗಿದೆ ನನ್ನನ್ನು ಟಾರ್ಗೆಟ್ ಮಾಡೋಕ್ಕೆ. ಬಹುಶಃ ಮುಂದೊಂದಲ್ಲ ಒಂದು ದಿವಸ ಇದು ಕೂಡ ಸಿನಿಮಾದ ಆಶ್ಚರ್ಯ ಇಲ್ಲ. ಕಾಲೆಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ, ಎಳೆದು ಬಿಸಾಕ್ತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ಅದರೆ ಬಾ, ನಮ್ಮ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಯ್ಯೋ ಮಾಡಿಸಿ ಸರ್. ಹಲೋ, ನಮಸ್ಕಾರ. ಲವ್ ಯು ಬಚ್ಚೆ, ಲವ್ ಯು ಬಚ್ಚೆ, ಲವ್ ಯು ಬಚ್ಚೆ. ಇದೇನಮ್ಮ ಒಳ್ಳೆ ಗಂಡಸರು ಧ್ವನಿಯಲ್ಲಿ ಮಾತಾಡ್ತೀಯಾ? ನಿನ್ ಗಂಟ್ಲಿಗೆ ಏನಾಗಿದೆ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಬ್ಬಬ್ಬಾ, ಭಾರತ ಒಂದೇ ದಿನಕ್ಕೆ ನಿರ್ನಾಮ. ಟಿವಿ ಒಳಗೆ ಟಾಕೀಸ್ ಒಳಗೆ ಬರೋಳು ಇವತ್ತು ದೇವ್ರ ಬಂದಂಗ್ ನಮ್ ಮುಂದೆ ಬಂದಿದ್ಯಾ. ಒಂದ್ ಡ್ಯಾನ್ಸ್ ಆಡಿದ್ರೆ ಏನ್ ಕಳ್ಕತ್ತೀಯಾ? ಮನೆ ಮಠ ಇಲ್ಲ, ಹಿಂದೆ ಮುಂದೆ ಇಲ್ಲ, ರಸ್ತೆ ಜೀವನ ನಂದು, ಬಡವರಿಗಾಗಿ ನಾನು. ಸಿನಿಮಾದವರು 6 ತಿಂಗಳು ಮಗುನ 60 ವರ್ಷದ ಮುದುಕನ್ ಮಾಡ್ಬಿಟ್ರೆ ನಮ್ಗೆ ಸರ ರುದ್ರಾಕ್ಷಿಯನ್ನ ಮಾರ್ತಾ ಇದ್ದ ಆಕೆ ತನ್ನ ಕಣ್ಣುಗಳಿಂದಲೇ ಎಲ್ಲರನ್ನ ಸೆಳೆದಿದ್ಲು. ಆಕೆಯ ಕಣ್ಣುಗಳಿಗೆ ಲಕ್ಷಾಂತರ ಜನ ಮಾರು ಹೋಗಿದ್ರು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸೆಳೆಯೋ ಕಣ್ಣುಗಳು, ಹೊಳೆಯೋ ನಗು, ಇದನ್ನ ನೋಡೋಕೆ 2 ಕಣ್ಣು ಸಾಲೋದಿಲ್ಲ ಕಣ್ರಿ. ಕಣ್ಣು ಚೆನ್ನಾಗಿ ಕಾಣ್ಬೇಕಾದ್ದು ಮುಖ್ಯನೇ, ಅದನ್ ಬಿಟ್ಟಿದೇನೋ ಏಕಾಕ್ಷಿ ರುದ್ರಾಕ್ಷಿ ಗವಾಕ್ಷಿ ಅನ್ಕೊಂಡು. ಇವಳು ಸೌಂದರ್ಯ ಸಿರಿ. ಡಾರ್ಲಿಂಗ್, ಶೋ ಯುವರ್ ಫೇಸ್. ನಿಮ್ಮ ನಗು ಅದ್ಭುತವಾಗಿದೆ ಅಂತ ಹೊಗಳಿದೋರು ಇನ್ನೆಷ್ಟೋ ಮಂದಿ. ಈಕೆಯನ್ನು ಮಾತನಾಡಿಸೋಕೆ ಅಂತಾನೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳು ಹರಸಾಹಸ ಪಟ್ವು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ರಾತ್ರಿ ಫೇಮಸ್ ಆಗಿರೋ ಈ ವೈರಲ್ ಗರ್ಲ್ ಯಾರು ಗೊತ್ತಾ? ನಿಮಗೆ ಎಷ್ಟು ಜನಕ್ಕೆ ನಾನು ಯಾರು ಅಂತ ಗೊತ್ತಿದೆ? ಗೊತ್ತಿರೋರು ಒಬ್ರು ಇಲ್ವಾ? ವೈರಲ್ ಮೊನಾಲಿಸಾ ಹುಡುಗಿಗೆ ಬಾಲಿವುಡ್ ನಿಂದ ಆಫರ್ ಬಂದಿದೆ. ಯಾರಿಗೂ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ ಇಷ್ಟ ಬಂದಂಗೆ ಘೋಷಣೆ ಮಾಡ್ಕೊಳ್ಳಿ. ಜನ ಬೇಕಿದ್ರೆ ತಗೋತಾರೆ, ಸಾಕಿದ್ರೆ ಬಿಟ್ಕೋತಾರ ಅದನ್ನ. ಬೆಕ್ಕಿನಂತಹ ಕಣ್ಣು, ನಾಚುವಂತಹ ನಗು, ಮೂಗುತಿ, ಬಯ್ಯಾರ, ಎಷ್ಟೇ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಸೌಂದರ್ಯ. ಅಣ್ಣ ಸಪರ, ಅಣ್ಣ ಸಪರ, ಅಣ್ಣ ಸಪರ, ಅಣ್ಣ ಸಪರ, ಅಣ್ಣ ಸಪರ. ಆಗಿನ ಹರಿಯದ ಐಶ್ವರ್ಯ ರೈಗೆ ಹೋಲುವಂತಹ ಚೆಲುವು. ಮೊನಾಲಿಸಾ ಮೇಲೆ ಬಾಲಿವುಡ್ ಕಣ್ಣು. ಅದೆಲ್ಲ ದೊಡ್ಡವ್ರ ವಿಷಯ, ನನಗೆ ಯಾಕೆ ಬನ್ನಿ, ಇಬ್ರು ಸೇರಿ ಮಾತಾಡಕತ್ತವ್ರಲ್ವ, ಅವರಿಬ್ಬರಿಗೆ ಬಿಟ್ಬಿಡೋಣ. ಐಶ್ವರ್ಯ ರೈ ಎಂದೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಚೆಲುವೆ ಫೇಮಸ್ ಆಗಿದ್ದಾಳೆ. ಅದರಿಂದ ಅಂತವ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಂತವ್ರನ್ನ ಜನ ಎನ್ಕರೇಜ್ ಮಾಡಬಾರದು ಅನ್ನೋದು ನಾನು ಹೇಳ್ತೇನೆ.